ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಹಾವುಗಳನ್ನು ಕಂಡ್ರೆ ಯಾರಿಗೆ ಭಯ ಇರಲ್ಲ ಹೇಳಿ. ಅವುಗಳ ಹೆಸರು ಎತ್ತಿದ್ರೇನೆ ಹಲವರಿಗೆ ಮೈ ಜುಮ್ ಎನ್ನುತ್ತೆ. ಅಲ್ಲದೆ ಸರ್ಪಗಳನ್ನು ಹಿಡಿಯುವವರಿಗೂ ಸಹ ಅವುಗಳು ಒಂದು ಕ್ಷಣ ಜೀವವೇ ಬಾಯಿಗೆ ಬಂದಂತೆ ಮಾಡುತ್ತವೆ. ಭೂಮಿಯ ಮೇಲೆ ವಾಸಿಸುವ ಎಲ್ಲ ಹಾವುಗಳು ವಿಷಕಾರಿಯಲ್ಲ, ಆದರೆ ಕೆಲವು ಸರ್ಪಗಳು ಮಹಾವಿಷಕಾರಿ. ಅವುಗಳು ಕಚ್ಚಿದ್ರೆ ಉಳಿಯೋದೇ ಡೌಟು. ಕ್ಷಣ ಮಾತ್ರದಲ್ಲಿ ಇಡೀ ದೇಹಕ್ಕೆ ವಿಷವನ್ನು ಹರಡುವ ಭಯಾನಕ ಸರ್ಪಗಳು ಈ ಭೂಮಿ ಮೇಲಿವೆ. ನೆಲ ಹಾಗೂ ಭೂಮಿ ಮೇಲೆ ವಾಸಿಸಬಲ್ಲ ಈ ಸರೀಸೃಪಗಳು ಸಾಮಾನ್ಯವಾಗಿ ಉಪದ್ರವಕಾರಿಯಲ್ಲ. ಆದರೆ ಅವುಗಳ ವಾಸಸ್ಥಾನದಲ್ಲಿ ಮನುಷ್ಯರ ಚಲನವಲನಗಳು ಶುರುವಾದರೆ, ಅವುಗಳನ್ನು ತಡವಿದ್ರೆ ಅವುಗಳ ಕಾಟ ತಪ್ಪಿದ್ದಲ್ಲ. ಅಂತೆಯೇ ಜಪಾನ್ ದೇಶದ ದ್ವೀಪವೊಂದು ಹಾವುಗಳ ಕಾಟದಿಂದ ಬೇಸತ್ತಿತ್ತು. 1970ರ ವೇಳೆಯಲ್ಲಿ ಈ ದ್ವೀಪ ರಾಷ್ಟ್ರದ ಒಂದು ಪುಟ್ಟ ಭಾಗದಲ್ಲಿ ಹಾವುಗಳ ವಿಪರೀತ ಕಾಟ ಇತ್ತಂತೆ. ಹೀಗಾಗಿಯೇ ಅಲ್ಲಿಯ ಸರ್ಕಾರ ಇದನ್ನ ತಡೆಯಲು ಹೊಸದಾದ ಯೋಜನೆಯೊಂದನ್ನು ಪ್ರಕಟಿಸಿತ್ತು. ಆದರೆ ಬಳಿಕ ಅಲ್ಲಿ ನಡೆದದ್ದೇ ಬೇರೆ. ಹಾಗಾದ್ರೆ ಏನಿದು ಸ್ನೇಕ್ ಟಾರ್ಗೆಟ್? ಅಸಲಿಗೆ ಈ ಯೋಜನೆ ಯಶಸ್ವಿಯಾಯ್ತಾ? ಇದರಿಂದ ಜಪಾನ್ ಎದುರಿಸಿದ ಸಮಸ್ಯೆ ಯಾವುದು? ದ್ವೀಪ ರಾಷ್ಟ್ರದಲ್ಲಿ ಭೀತಿ ಹುಟ್ಟಿಸಿದ್ದ ಮತ್ತೊಂದು ಭಯಾನಕ ಜೀವಿ ಯಾವುದು? ವಿಶ್ವದಲ್ಲಿ ಭಯಾನಕ ಪ್ರಾಣಿ ಜೀವ ಜಂತುಗಳಿಂದ ಕೂಡಿರುವ ದ್ವೀಪಗಳ್ಯಾವುವು? ಬನ್ನಿ ಅದೆಲ್ಲವನ್ನ ನೋಡೋಣ. ಜಪಾನ್ ವಿಶ್ವದ ಅತ್ಯಂತ ಸುಂದರ ದೇಶಗಳಲ್ಲಿ ಒಂದು. ಸಾಗರದ ಮಧ್ಯೆ ನೆಲೆಗೊಂಡಿರುವ ಈ ಪುಟ್ಟ ರಾಷ್ಟ್ರ ನೈಸರ್ಗಿಕವಾಗಿ ಅಷ್ಟೇ ವಿಭಿನ್ನತೆ ಹೊಂದಿರುವ ಪ್ರದೇಶ. ಇಲ್ಲಿಯ ಜೀವ ವೈವಿಧ್ಯತೆಯು ಅಷ್ಟೇ ಬಹಳ ವೈವಿಧ್ಯಮಯ. ಸ್ನೇಹಿತರೆ, 1970ರ ದಶಕದಲ್ಲಿ ಜಪಾನ್ನ ಅಮಾಮಿ ಓಶಿಮಾ ಎಂಬ ದ್ವೀಪದಲ್ಲಿ ಹಾವುಗಳ ಕಾಟ ವಿಪರೀತವಾಗಿತ್ತು. ಇಡೀ ದ್ವೀಪದ ತುಂಬ ಹಾವುಗಳದ್ದೇ ರಾಜ್ಯಭಾರ ಎನ್ನುವ ಮಟ್ಟಿಗೆ ಸರ್ಪಗಳ ಸಂತತಿ ಬೆಳೆದಿತ್ತು. ಕಾಡು ಮೇಡು, ಪೊದೆ, ಮನೆಯ ಗೂಡು ಹೀಗೆ ಎಲ್ಲೆಂದರಲ್ಲಿ ಹಾವುಗಳೇ ಕಾಣುತ್ತಿದ್ದವು. ಇದರಿಂದ ಈ ಅಮಾಮಿ ಓಶಿಮಾ ದ್ವೀಪದಲ್ಲಿ ನಾಗರಿಕ ಬದುಕೆ ದುಸ್ತರವಾಗಿತ್ತು. ಅಷ್ಟಕ್ಕೂ ಅಲ್ಲಿದ್ದ ಹಾವುಗಳು ಸಾಮಾನ್ಯ ಹಾವುಗಳಾಗಿರಲಿಲ್ಲ, ಭಯಂಕರ ವಿಷಕಾರಿ ಸರ್ಪಗಳಾಗಿದ್ದವು. ಇವುಗಳ ಕಡಿತದಿಂದ ದ್ವೀಪದ ಸಾವಿರಾರು ಜನರು ಪ್ರಾಣ ಬಿಟ್ಟಿದ್ದರು. ದಿನದಿಂದ ದಿನಕ್ಕೆ ಪರಿಸ್ಥಿತಿ ವಿಷಮ ಸ್ಥಿತಿಗೆ ಹೋಗ್ತಾ ಇತ್ತು. ಅಂದಿನ ಸಮಯದಲ್ಲಿ ಹಾವುಗಳ ಕಡಿತಕ್ಕೆ ಇರುವ ಪ್ರತಿರೋಧಕ ಲಸಿಕೆಯೂ ಇರಲಿಲ್ಲ. ಅಲ್ಲದೆ ಗ್ರಾಮೀಣ ಗುಡ್ಡಗಾಡು ಪ್ರದೇಶದಲ್ಲಿ ಆರೋಗ್ಯ ತುರ್ತು ಸೌಲಭ್ಯಗಳು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇರಲಿಲ್ಲ. ಒಂದು ವೇಳೆ ದ್ವೀಪದ ಯಾವುದೋ ಮೂಲೆಯಲ್ಲಿ ಹಾವು ಕಚ್ಚಿದ್ರೆ ಆತನನ್ನ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಆತ ಸಾವಿಗೀಡಾಗಿರುತ್ತಿದ್ದ. ಅಲ್ಲದೆ ನಿತ್ಯ ಹಾವು ಕಡಿತದ ನೂರಾರು ಪ್ರಕರಣಗಳು ವರದಿಯಾಗುತ್ತಿದ್ದವು. ಒಂದು ವೇಳೆ ಹಾವು ಕಡಿತದ ವ್ಯಕ್ತಿ ಬದುಕಿದ್ರು ಆತನಿಗೆ ವಾಕರಿಕೆ, ಹೈಪರ್ ಟೆನ್ಷನ್ ನಂತಹ 108 ಸಮಸ್ಯೆಗಳು ಹಲವು ದಿನಗಳ ಕಾಲ ವಿಪರೀತವಾಗಿ ಕಾಡುತ್ತಿದ್ದವು. ದ್ವೀಪದ ಜನ ಎಷ್ಟೇ ಮುಂಜಾಗ್ರತೆ ವಹಿಸಿದ್ರು ಸರ್ಪಗಳ ಕಡಿತದಿಂದ ಮುಕ್ತವಾಗಿರಲಿಲ್ಲ. ಹೀಗಾಗಿ ಜನ ಹಾವುಗಳ ಕಾಟಕ್ಕೆ ಬೇಸೆತ್ತು ಬದುಕಿದ್ರೆ ಸಾಕು ಅಂತ ಅಮಾಮಿ ಓಶಿಮಾ ದ್ವೀಪವನ್ನೇ ತೊರೆಯಲು ಪ್ರಾರಂಭಿಸಿದ್ರು. ದಿನಗಳದಂತೆ ಅಮಾಮಿ ಓಶಿಮಾದಲ್ಲಿ ಜನರ ವಾಸವೇ ವಿರಳವಾಗತೊಡಗಿತು. ಇಡೀ ದ್ವೀಪವೇ ಒಂದು ರೀತಿಯಲ್ಲಿ ಹಾವುಗಳ ಬಲೆಯಂತೆ ಗೋಚರಿಸತೊಡಗಿತ್ತು. ಇದು ಜಪಾನ್ ಸರ್ಕಾರವನ್ನ ದೊಡ್ಡ ಮಟ್ಟದಲ್ಲಿ ಚಿಂತೆಗೀಡು ಮಾಡಿತು. ಹೇಗಾದರೂ ಮಾಡಿ ಈ ಸಮಸ್ಯೆಗೆ ಇತಿಶ್ರೀ ಹಾಡಬೇಕು ಅಂತ ಜಪಾನ್ ಸರ್ಕಾರ ನಿರ್ಧಾರ ಮಾಡುತ್ತೆ. ಆಗ ಹೊರಬಿದ್ದದ್ದೇ ಆ ಭಯಾನಕ ಯೋಜನೆ. ಸ್ನೇಹಿತರೆ, ಪ್ರಕೃತಿ ಎಲ್ಲವನ್ನ ಸಮತೋಲನಗೊಳಿಸಿಕೊಳ್ಳುವ ಅದ್ಭುತ ಶಕ್ತಿಯನ್ನ ಹೊಂದಿರುತ್ತೆ. ಆದರೆ ಅದನ್ನ ಬದಲಾಯಿಸಲು ಹೊರಟ್ರೆ ಆಗುವ ಅನಾಹುತಗಳು ಒಂದೆರಡಲ್ಲ. ಬಹುಶಃ ಜಪಾನ್ ಎಡವಿದ್ದು ಅಲ್ಲೇ. ಯಾವಾಗ ಅಮಾಮಿ ಓಶಿಮಾದಲ್ಲಿ ಹಾವುಗಳ ಕಾಟ ವಿಪರೀತವಾಯಿತು ಆಗ ಅಲ್ಲಿಯ ಸರ್ಕಾರ ವಿಜ್ಞಾನಿಗಳ ಮೊರೆ ಹೋಯಿತು. ಹಾವುಗಳ ನಿಯಂತ್ರಣಕ್ಕೆ ಉಪಾಯ ಸೂಚಿಸುವಂತೆ ತಿಳಿಸಲಾಯಿತು. ವಿಜ್ಞಾನಿಗಳು ಈ ಬಗ್ಗೆ ಹಲವು ಅಧ್ಯಯನ ನಡೆಸಿ ಮುಂಗುಸಿಯನ್ನ ಈ ಕಾರ್ಯಾಚರಣೆಗೆ ಬಳಸಿಕೊಳ್ಳುವ ಪ್ರಸ್ತಾವನೆ ಇಟ್ಟರು. ಪ್ರಕೃತಿಯಲ್ಲಾದ ಸಮಸ್ಯೆಯನ್ನ ಪ್ರಕೃತಿಯಿಂದಲೇ ಬಗೆಹರಿಸುವ ವಿಜ್ಞಾನಿಗಳ ಈ ಯೋಚನೆ ಸರ್ಕಾರಕ್ಕೂ ಸರಿ ಎನಿಸಿತು. ಅಂತಿಮವಾಗಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿ ಎನ್ನುವಂತೆ ಅವುಗಳನ್ನು ಕೊಲ್ಲಲು ಅದರ ನೈಸರ್ಗಿಕ ವೈರಿ ಮುಂಗುಸಿಯನ್ನ ದ್ವೀಪಕ್ಕೆ ಬಿಡಲು ನಿರ್ಧರಿಸಲಾಯಿತು. ಸ್ನೇಹಿತರೆ, ತಮಗೆಲ್ಲ ತಿಳಿದಿರುವ ಹಾಗೆ ಮುಂಗುಸಿ ಹಾವಿನ ಸಹಜ ವೈರತ್ವದ ಪ್ರಾಣಿ. ಗರುಡ ಪಕ್ಷಿಯನ್ನ ಬಿಟ್ಟರೆ ಮುಂಗುಸಿಯೇ ಹಾವು ಕೊಲ್ಲಬಲ್ಲ ವಿಶಿಷ್ಟ ಜೀವಿ. ಮುಂಗುಸಿಯ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಚಿಕ್ಕಂದಿನಿಂದಲೂ ಮುಂಗುಸಿ ಹಾವಿನ ಕತೆ, ಅದರ ಸೆಣಸಾಟದ ವಿಷಯವನ್ನ ಕೇಳಿಯೇ ಬೆಳೆದಿರ್ತೀರಿ. ಹೀಗಾಗಿ ಮುಂಗುಸಿ ಹಾವಿನ ಪರಮ ವೈರಿ ಅನ್ನೋದು ತಮ್ಗೊತ್ತು. ಅಂತಹ ಮುಂಗುಸಿಯನ್ನ ಅಮಾಮಿ ಓಶಿಮಾ ದ್ವೀಪದಲ್ಲಿ ಬಿಡಲು ಜಪಾನ್ ಸರ್ಕಾರ ನಿರ್ಧರಿಸಿತು.
ಅಂದಹಾಗೆ ಮುಂಗುಸಿ ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಹಾಗೂ ಕೆಲ ಆಫ್ರಿಕಾ ರಾಷ್ಟ್ರಗಳಲ್ಲಿ ಕಂಡುಬರುವ ಮಾಂಸಾಹಾರಿ ಪ್ರಾಣಿ. ಇಲಿ, ಹೆಗ್ಗಣ, ಮೊಲ, ಹಕ್ಕಿಗಳ ಮೊಟ್ಟೆ ಇದರ ಸಹಜ ಆಹಾರ. ಅವುಗಳನ್ನು ಎಲ್ಲೇ ಕಂಡರೂ ಅಡ್ಡಗಟ್ಟಿ ಕೊಲ್ಲುವ ಮುಂಗುಸಿಗೆ ಹಾವಿನ ವಿಷವನ್ನ ತಡೆದುಕೊಳ್ಳುವ ಪ್ರಾಕೃತಿಕ ಶಕ್ತಿ ಇದೆ. ಹೀಗಾಗಿ ಮುಂಗುಸಿಯನ್ನ ಹಾವಿನ ನಿಯಂತ್ರಣಕ್ಕೆ ಬಳಸುವ ಪದ್ಧತಿ ಭಾರತೀಯ ಗ್ರಾಮೀಣ ಪರಿಸರದಲ್ಲಿ ಈ ಹಿಂದೆ ಜಾರಿಯಲ್ಲಿತ್ತು. ಈ ವಿಷಯ ಅರಿತುಕೊಂಡೇ ಜಪಾನ್ ಆಡಳಿತ 30 ಮುಂಗುಸಿಗಳನ್ನ ಅಮಾಮಿ ಓಶಿಮಾ ದ್ವೀಪದಲ್ಲಿ ಹಾವುಗಳ ಬೇಟೆಗೆ ಬಿಟ್ಟಿತ್ತು. ಸ್ನೇಹಿತರೆ, ಜಪಾನ್ ಆಡಳಿತವೇನೋ ಈ ಮುಂಗುಸಿಗಳಿಂದ ಹಾವುಗಳು ನಿಯಂತ್ರಣಕ್ಕೆ ಬರಬಹುದು ಅಂತ ಅಂದುಕೊಂಡಿತ್ತು. ಜೊತೆಗೆ ಸ್ಥಳೀಯವಾಗಿ ಕಾಡುವ ಇಲಿಗಳ ಕಾಟಕ್ಕೂ ಮುಕ್ತಿ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕಿತ್ತು. ಆದರೆ ಅಂಥದ್ದೇನೂ ಅಲ್ಲಿ ನಡೆಯಲಿಲ್ಲ. ಮೊದಲಿಗೆ ಮುಂಗುಸಿಗಳಿಗೆ ಈ ಪರಿಸರ ಹೊಸದಾಗಿತ್ತು. ಅವುಗಳ ಮೂಲ ವಾಸಸ್ಥಳದ ಪರಿಸರಕ್ಕೂ ಪೂರ್ವಸಾಗರದ ಈ ಹೊಸ ಪರಿಸರಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಇನ್ನು ಮುಂಗುಸಿ ಸಹಜವಾಗಿ ಹಗಲು ಬೇಟೆಯಾಡುವ ಪ್ರಾಣಿ. ಆದರೆ ಅಮಾಮಿ ಓಶಿಮಾ ದ್ವೀಪದ ಹಬ್ಬು ಹಾವುಗಳು ನಿಶಾಚರಿ, ರಾತ್ರಿ ಹೊತ್ತೇ ಅವುಗಳ ಬೇಟೆ ಕಾರ್ಯಾಚರಣೆ. ಹೀಗಾಗಿ ತದ್ವಿರುದ್ಧ ಜೀವನ ಕ್ರಮದಿಂದಾಗಿ ಮುಂಗುಸಿಗಳು ಹಾವುಗಳನ್ನ ಕೊಲ್ಲುವ ಪ್ರಸಂಗವೇ ಇರಲಿಲ್ಲ. ಅಲ್ಲದೆ ಮುಂಗುಸಿ ಹಾವುಗಳನ್ನ ಕೊಲ್ಲುತ್ತವೆ ನಿಜ, ಆದರೆ ಅವು ತಮ್ಮ ಆಹಾರಕ್ಕಾಗಿ ನಿರಂತರವಾಗಿ ದೊಡ್ಡ ಸೆಣಸಾಟಕ್ಕೆ ಮುಂದಾಗಲಾರವು. ಅಸಲಿಗೆ ದ್ವೀಪಕ್ಕೆ ಎರವಲು ತಂದ ಮುಂಗುಸಿಗಳು ಹಾವುಗಳನ್ನ ಬೇಟೆಯಾಡುವ ಗೋಜಿಗೆ ಹೋಗಲ್ಲ. ಅವುಗಳಲ್ಲಿ ಅಂತಹ ಆಸಕ್ತಿಯು ಕಂಡುಬರಲಿಲ್ಲ. ಮುಂಗುಸಿಗಳು ಸುಲಭವಾಗಿ ಬೇಟೆಗೆ ಸಿಗುವ ಇಲಿ, ಮೊಲಗಳನ್ನೇ ಜಾಸ್ತಿ ಬೇಟೆಯಾಡಲು ಪ್ರಾರಂಭಿಸಿದವು. ಹೀಗಾಗಿ ಅಮಾಮಿ ಓಶಿಮಾದಲ್ಲಿ ಮುಂಗುಸಿಗಳ ಸಂಖ್ಯೆ ಬೆಳೆಯಿತೇ ಹೊರತು ಹಾವುಗಳ ಸಂಖ್ಯೆಯನ್ನು ಕಡಿಮೆ ಆಗಲಿಲ್ಲ. ದ್ವೀಪಕ್ಕೆ ತಂದಿದ್ದ 30 ಮುಂಗುಸಿಗಳ ಸಂಖ್ಯೆ ನೋಡುತ್ತಿದ್ದಂತೆ 1000 ಸಂಖ್ಯೆಗಳಿಗೆ ಏರಿತು. ವಿಚಿತ್ರ ಅಂದ್ರೆ ಮುಂಗುಸಿಗಳು ಹಾವುಗಳ ಬದಲಾಗಿ ದ್ವೀಪದ ಇತರೆ ಜೀವಿಗಳನ್ನ ಬೇಟೆಯಾಡೋದಕ್ಕೆ ಶುರು ಮಾಡ್ತಾವೆ. ಇಲಿ, ಮೊಲಗಳ ಜೊತೆಗೆ ಹಕ್ಕಿಗಳ ಮೊಟ್ಟೆ, ಮೊಸಳೆ ಮರಿಗಳನ್ನ ಬೇಟೆಯಾಡಲು ಪ್ರಾರಂಭಿಸಿದವು. ಇದರಿಂದ ದ್ವೀಪದ ಜೀವ ವೈವಿಧ್ಯತೆ ಹಾಳಾಗಲು ಪ್ರಾರಂಭಿಸಿತು. ಸರಿಸುಮಾರು 15 ಅಪರೂಪದ ಜೀವಿಗಳ ಶಾಶ್ವತ ಕಣ್ಮರೆಗೆ ಮುಂಗುಸಿಗಳು ಕಾರಣವಾದವು. ಮುಂಗುಸಿಗಳ ಉಪಟಳದಿಂದಾಗಿ ಕೆಲ ಜೀವ ಜಂತುಗಳು ಅಳಿವಿನಂಚಿಗೆ ಬಂದು ನಿಂತವು. ಅಮಾಮಿ ಓಶಿಮಾ ದ್ವೀಪದ ಒಂದು ಸೀಮಿತ ಭಾಗದಲ್ಲಿ ಬಿಡಲಾಗಿದ್ದ ಮುಂಗುಸಿಗಳು ಇಡೀ ದ್ವೀಪ ಪ್ರದೇಶವನ್ನೇ ಆಕ್ರಮಿಸಿಕೊಂಡವು. ಇದರಿಂದ ನೈಸರ್ಗಿಕ ಪರಿಸರವೇ ಅಸಮತೋಲನಕ್ಕೆ ಒಳಗಾಯಿತು. ದುರ್ದೈವದ ಸಂಗತಿ ಅಂದರೆ ಅವುಗಳ ನಿಯಂತ್ರಣಕ್ಕೆ ಹೂಡಿದ್ದ ತಂತ್ರವೇ ಸರ್ಕಾರಕ್ಕೆ ಮುಳುವಾಯಿತು. ಅಥ ವೈದ್ಯಕೀಯ ಸೇವೆ ಲಭ್ಯತೆ, ಆಂಟಿ ಸ್ನೇಕ್ ಡೋಸ್ ಹಾಗೂ ಮುಂಜಾಗ್ರತೆಯಿಂದಾಗಿ ಹಾವು ಕಡಿತದ ಪ್ರಕರಣಗಳು ದ್ವೀಪದಲ್ಲಿ ಇಳಿಕೆ ಕಂಡವು. ಆದರೆ ಎರವಲು ತಂದ ಮುಂಗುಸಿಗಳೇ ದ್ವೀಪದ ಜನರಿಗೆ ಕಂಟಕವಾಗಿ ಕಾಡಲು ಪ್ರಾರಂಭಿಸಿದವು. ಒಂದು ಕಡೆ ಬೆಳೆಗಳಿಗೆ ಹಾನಿಯಾದರೆ ಮತ್ತೊಂದು ಕಡೆ ಪರಿಸರ ವೈವಿಧ್ಯತೆಗೆ ಧಕ್ಕೆ ಬಂದಿತು. ಇದು ಮಾನವ ವರ್ಸಸ್ ಮುಂಗುಸಿ ಎನ್ನುವ ನಾಗರಿಕ ವನ್ಯಜೀವಿ ಸಂಘರ್ಷಕ್ಕೆ ಬಂದು ನಿಂತಿತ್ತು. ಸ್ನೇಹಿತರೆ, ಯಾವಾಗ ಇದು ವನ್ಯಜೀವಿ ಮಾನವ ಸಂಘರ್ಷಕ್ಕೆ ಮೂಲವಾಯಿತು ಆಗ ಜಪಾನ್ ಸರ್ಕಾರ ವಿಷಯದ ಗಂಭೀರತೆ ಅರಿತುಕೊಂಡು ಮುಂಗುಸಿಗಳ ನಿಯಂತ್ರಣಕ್ಕೆ ಮುಂದಾಯಿತು. 2002ರಲ್ಲಿ ಈ ಮುಂಗುಸಿ ಸೆರೆ ಕಾರ್ಯಾಚರಣೆ ಶುರುವಾಯಿತು. ಮೊದಲಿಗೆ ಮುಂಗುಸಿಗಳ ಸಂತತಿಗೆ ಬ್ರೇಕ್ ಹಾಕಲು ನಿರ್ಧರಿಸಲಾಯಿತು. ಅದರಂತೆ ಅಮಾಮಿ ಓಶಿಮಾ ದ್ವೀಪದಲ್ಲಿ ಮುಂಗುಸಿಗಳ ಸೆರೆಗೆ ಬಲೆಗಳನ್ನು ಇಡಲಾಯಿತು. ಅಲ್ಲದೆ ಬೇಟೆ ನಾಯಿಗಳ ಮೂಲಕ ಮುಂಗುಸಿಗಳನ್ನ ಹಿಡಿಯುವ ಪ್ರಯತ್ನ ಮಾಡಲಾಯಿತು. ಆದರೆ ಮುಂಗುಸಿಗಳು ಬಲು ಚುರುಕು ಹಾಗೂ ಸೂಕ್ಷ್ಮಗ್ರಾಹಿ ಪ್ರಾಣಿಗಳಾಗಿದ್ದರಿಂದ ಅವುಗಳು ಸುಲಭವಾಗಿ ಸೆರೆ ಸಿಗುತ್ತಿರಲಿಲ್ಲ. ಹೀಗಾಗಿ ಮುಂಗುಸಿಗಳ ಚಲನವಲನ ಕಂಡುಹಿಡಿಯಲು ಕಾಡಿನಲ್ಲಿ ರಹಸ್ಯ ಕ್ಯಾಮೆರಾ ಅಳವಡಿಸಲಾಯಿತು. ಹೀಗೆ ನಿರಂತರವಾಗಿ ಮುಂಗುಸಿಗಳನ್ನ ಸೆರೆ ಹಿಡಿಯಲು ಹಲವು ಪ್ರಯತ್ನ ನಡೆಸಲಾಯಿತು. ಅಂತಿಮವಾಗಿ ಅದರ ಫಲ ಎನ್ನುವಂತೆ 2018ರಲ್ಲಿ ಅಮಾಮಿ ಓಶಿಮಾ ದ್ವೀಪ ಮುಂಗುಸಿಗಳಿಂದ ಮುಕ್ತವಾಯಿತು. ಸ್ನೇಹಿತರೆ, ಏನೋ ಮಾಡಲು ಹೋಗಿ ಏನೋ ಆಯಿತು ಅನ್ನುವ ಹಾಗೆ ಜಪಾನ್ ಸರ್ಕಾರದ ಈ ಎಡವಟ್ಟು ನಿರ್ಧಾರ ಒಂದು ಸಮಸ್ಯೆಯನ್ನ ಬಗೆಹರಿಸಲು ಹೋಗಿ ಮತ್ತೊಂದು ಸಂಕಟವನ್ನ ಮೈ ಮೇಲೆ ಎಳೆದುಕೊಂಡಂತೆ ಆಗಿತ್ತು. ಅಲ್ಲದೆ ನಿಸರ್ಗ ಚಕ್ರದ ನಿಯಮಗಳನ್ನ ಬದಲಾಯಿಸಲು ಹೊರಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಪಾಠವಾಗಿದೆ. ಪರಿಸರದ ಜೀವ ಸಮತೋಲನವನ್ನ ಹಾಳುಗೆಡುವುದು ಆತ್ಮಾಹುತಿಗೆ ಸಮ ಅನ್ನೋದು ಇದರಿಂದ ತಿಳಿದು ಬರುತ್ತೆ. ಸ್ನೇಹಿತರೆ, ಓಶಿಮಾ ದ್ವೀಪದಂತೆ ಇನ್ನೂ ಅನೇಕ ದ್ವೀಪಗಳು ಡೆಡ್ಲಿ ಜೀವಜಂತುಗಳ ಮೂಲಕ ಕುಖ್ಯಾತಿಯಾಗಿವೆ. ಅವುಗಳಲ್ಲಿ ಕೋಕೋಸ್ ಐಲ್ಯಾಂಡ್ ಕೂಡ ಒಂದು. ಪೆಸಿಫಿಕ್ ಸಾಗರದ ಮಧ್ಯೆ ಇರುವ ಈ ಕೋಕೋಸ್ ದ್ವೀಪ ಭಯಾನಕ ಜೇಡದಿಂದ ಗಮನ ಸೆಳೆಯುತ್ತದೆ. ಇದನ್ನ ಸ್ಪೈಡರ್ ಐಲ್ಯಾಂಡ್ ಅಂತಾನು ಕರೆಯುತ್ತಾರೆ. ಇಲ್ಲಿಯ ಜೇಡಗಳು ಅದೆಷ್ಟು ಪರಿಯಾಗಿ ವ್ಯಾಪಿಸಿಕೊಂಡಿವೆ ಅಂದ್ರೆ ಅದನ್ನ ಊಹಿಸೋದು ಕೂಡ ಕಷ್ಟ. ಇಡೀ ದ್ವೀಪಕ್ಕೆ ಸೊಳ್ಳೆ ಪರದೆಯನ್ನ ಅಂಟಿಸಿದಂತೆ
ಇಲ್ಲಿ ಜೇಡರ ಬಲೆಗಳು ಕೂಡ ಕಂಡುಬರುತ್ತವೆ. ದ್ವೀಪದ ಯಾವುದೋ ಸಸ್ಯ, ಗಿಡ, ಮರ, ನದಿ ಹೀಗೆ ಯಾವುದನ್ನ ಬಿಡದಂತೆ ಎಲ್ಲೆಂದರಲ್ಲಿ ನಟೋರಿಯಸ್ ಜೇಡಗಳು ತಮ್ಮ ಬಲೆಯನ್ನ ಹೆಣೆಯುತ್ತವೆ. ಇಲ್ಲಿ ಜೇಡಗಳ ಸಂಖ್ಯೆಯನ್ನ ಲೆಕ್ಕ ಹಾಕುವುದು ಆಗದ ಮಾತು. ಇನ್ನು ಈ ಜೇಡಗಳಲ್ಲಿ ಹಳದಿ ಬಣ್ಣದ ಮೂಲಕ ಗಮನ ಸೆಳೆಯುವ ಯೆಲ್ಲೋ ಸ್ಪೈಡರ್ ಅತ್ಯಂತ ವಿಷಕಾರಿಯಾಗಿದೆ. ಇದು ಕಚ್ಚಿದ ಜಾಗ ನಿಧಾನವಾಗಿ ಕೊಳೆಯಲು ಪ್ರಾರಂಭಿಸುತ್ತದೆ. ಅಲ್ಲದೆ ಇದು ಚರ್ಮದ ಊತಕ್ಕೂ ಕಾರಣವಾಗುತ್ತದೆ. ಹೀಗಾಗಿಯೇ ಕೀಟ ತಜ್ಞರು ಈ ಹಳದಿ ಜೇಡವನ್ನ ಜೋಂಬಿ ಸ್ಪೈಡರ್ ಎಂದು ಕರೆಯುತ್ತಾರೆ. ಇದು ಕಚ್ಚೋದ್ರಿಂದ ಕೆಲವು ಬಾರಿ ಸಾವು ಕೂಡ ಸಂಭವಿಸಬಹುದಾಗಿದೆ. ಕೇವಲ 593 ಜನ ವಾಸಿಸುವ ಈ ಪುಟ್ಟ ದ್ವೀಪದಲ್ಲಿ ಈ ಜೇಡ ಹುಟ್ಟಿಸುವ ಭೀತಿ ಭಯಾನಕ. ಸ್ಥಳೀಯರಿಗೆ ಈ ಹಳದಿ ಜೇಡದಿಂದ ಸುರಕ್ಷಿತವಾಗಿರೋದು ತಿಳಿದಿದೆ, ಆದರೆ ಹೊರಗಿನಿಂದ ಹೋದ ಪ್ರವಾಸಿಗರಿಗೆ ಇದು ತಿಳಿಯದು. ಹೀಗಾಗಿ ಅನೇಕ ಅವಘಡಗಳು ಸಂಭವಿಸಿವೆ. ಅಲ್ಲದೆ ಈ ಹಳದಿ ಜೇಡದ ಕಡಿತಕ್ಕೆ ಪ್ರತಿರೋಧ ಲಸಿಕೆ ಇಲ್ಲ. ಹೀಗಾಗಿ ಇದು ಡೆಡ್ಲಿ ಸ್ಪೈಡರ್ ಅಂತಾನೆ ಕುಖ್ಯಾತಿಯಾಗಿದೆ. ಇನ್ನು ಕೋಕೋಸ್ ದ್ವೀಪದಂತೆ ಮತ್ತೊಂದು ಭಯಾನಕ ಪ್ರಾಣಿಯನ್ನ ಹೊಂದಿರುವ ದ್ವೀಪ ಅಂದ್ರೆ ಅದು ರಾಂಬ್ರಿ ಐಲ್ಯಾಂಡ್. ಭಾರತ ಹಾಗೂ ಮಯನ್ಮಾರ್ ಮಧ್ಯೆ ಆಯಕಟ್ಟಿನ ಜಾಗದಲ್ಲಿರುವ ಈ ದ್ವೀಪ ಭಯಂಕರ ಮೊಸಳೆಗಳಿಂದ ಕುಖ್ಯಾತಿಯಾಗಿದೆ. ಮಯನ್ಮಾರ್ ಪಶ್ಚಿಮ ಕರಾವಳಿಯನ್ನ ಆವರಿಸಿಕೊಂಡಿರುವ ಈ ದ್ವೀಪದಲ್ಲಿ ಮೊಸಳೆಗಳು ಇರುವೆ ಮುತ್ತಿಕ್ಕುವಂತೆ ಅಟ್ಯಾಕ್ ಮಾಡುತ್ತವೆಯಂತೆ. ಎರಡನೇ ಮಹಾಯುದ್ಧದ ವೇಳೆಗೆ ಇಲ್ಲಿಗೆ ಗಡಿಪಾರು ಮಾಡಲ್ಪಟ್ಟ ಜಪಾನಿನ 1000ಕ್ಕೂ ಅಧಿಕ ಸೈನಿಕರು ಈ ಜೌಗು ಪ್ರದೇಶದ ಮೊಸಳೆಗಳಿಗೆ ಬಲಿಯಾದರು ಅಂತ ಹೇಳಲಾಗುತ್ತದೆ. ಜಗತ್ತಿನಲ್ಲೇ ಅತಿ ದೊಡ್ಡ ಮೊಸಳೆಗಳು ಇಲ್ಲಿವೆ ಅಂತ ಹೇಳಲಾಗುತ್ತೆ. ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನಲ್ಲೂ ರಾಂಬ್ರಿ ದ್ವೀಪದ ಈ ಮೊಸಳೆಗಳ ದಾಖಲೆ ಇದೆ. ಇನ್ನು ಇದಕ್ಕಿಂತಲೂ ಭಯಾನಕವಾದ ಮತ್ತೊಂದು ದ್ವೀಪವೆಂದರೆ ಲಿಯೋನಿಯನ್ ಐಸ್ಲ್ಯಾಂಡ್. ಹಿಂದೂ ಮಹಾಸಾಗರದ ನಡುವೆ ಇರುವ ಈ ಪುಟ್ಟ ದ್ವೀಪದ ಆಡಳಿತವನ್ನ ಫ್ರಾನ್ಸ್ನ ಸಾಗರೋತ್ತರ ಇಲಾಖೆ ನೋಡಿಕೊಳ್ಳುತ್ತದೆ. ಇಲ್ಲಿ ಮನುಷ್ಯರನ್ನೇ ತಿನ್ನುವ ಶಾರ್ಕ್ಗಳಿವೆ. ಅಚ್ಚರಿ ಅಂದ್ರೆ ತೀರ ಪ್ರದೇಶಗಳಲ್ಲೇ ನರಭಕ್ಷಕ ಶಾರ್ಕ್ಗಳು ಕಾಣಸಿಗುತ್ತವೆ. ಇತ್ತೀಚಿನ ವರ್ಷಗಳಲ್ಲಿ ಇದನ್ನ ಶಾರ್ಕ್ ಐಲ್ಯಾಂಡ್ ಎಂದೇ ಕರೆಯುತ್ತಾರೆ. 2010ರ ಬಳಿಕ ಇಲ್ಲಿ ಶಾರ್ಕ್ಗಳು ಗಮನಾರ್ಹ ಸಂಖ್ಯೆಯಲ್ಲಿ ಆಕರ್ಷಿತವಾಗುತ್ತಿವೆ. ಶಾರ್ಕ್ಗಳ ಬೇಟೆಯಿಂದಾಗಿ ಈ ದ್ವೀಪ ಸದ್ಯ ಪ್ರವಾಸಿಗರಿಗೆ ಸೇಫ್ ಅಲ್ಲ ಅಂತ ಹೇಳಲಾಗುತ್ತೆ. 2019ರಲ್ಲಿ ಕಿಮ್ ಮವೋಲಿ ಎಂಬ ವ್ಯಕ್ತಿ ಸಮುದ್ರದಡದಲ್ಲಿ ಸರ್ಫಿಂಗ್ ನಡೆಸುವಾಗ ಶಾರ್ಕ್ಗಳಿಗೆ ಆಹುತಿಯಾಗಿದ್ದರು. ಕೆಲವೇ ನಿಮಿಷಗಳ ಅಂತರದಲ್ಲಿ ಶಾರ್ಕ್ಗಳು ಕಿಮ್ನನ್ನ ತಿಂದು ಮುಗಿಸಿದ್ದವು. ಶಾರ್ಕ್ಗಳ ಹಾವಳಿಯಿಂದಾಗಿ ಈ ದ್ವೀಪದಲ್ಲೀಗ ಪ್ರವಾಸೋದ್ಯಮ ಹಾಗೂ ಮೀನುಗಾರಿಕೆಗೆ ದೊಡ್ಡ ಹೊಡೆತ ಬಿದ್ದಿದೆ. ಸ್ನೇಹಿತರೆ, ಜಪಾನ್ನ ಅಮಾಮಿ ಓಶಿಮಾದಂತೆ ಭಯಂಕರ ವಿಷಕಾರಿ ಹಾವುಗಳನ್ನು ಹೊಂದಿರುವ ಇನ್ನೊಂದು ದ್ವೀಪ ಬ್ರೆಜಿಲ್ನಲ್ಲಿದೆ. ಇಲ್ಲಿಯ ಗೋಲ್ಡನ್ ಲ್ಯಾಂಡೇ ವೈಪರ್ಗಳು ಜಗತ್ನಲ್ಲೇ ಅತ್ಯಂತ ವಿಷಪೂರಿತ ಸರ್ಪಗಳಾಗಿವೆ. ನೋಡಲು ಬಂಗಾರದ ಬಣ್ಣದಲ್ಲಿ ಕಾಣುವ ಈ ಸರ್ಪಗಳು ಈ ದ್ವೀಪದಲ್ಲಿ ಜೇನುಹುಳು ಮುಕುರುವಂತೆ ಮುಕುರುತ್ತವೆ. ಹಾವಿನ ಸಾಂದ್ರತೆ ಮತ್ತು ಹಾವಿನ ವಿಷದ ಪ್ರಬಲತೆಯಿಂದಾಗಿ ಇದನ್ನ ಭೂಮಿಯ ಮೇಲಿನ ಅತ್ಯಂತ ಮಾರಕ ಸ್ಥಳಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಅಸಲಿಗೆ ಈ ದ್ವೀಪಕ್ಕೆ ಹೋಗಲು ನಿರ್ಬಂಧವಿದೆ. ವಿಜ್ಞಾನಿಗಳು ಮತ್ತು ಅಧಿಕೃತ ಸಿಬ್ಬಂದಿಗೆ ಮಾತ್ರ ಭೇಟಿ ನೀಡಲು ಅನುಮತಿ ಇದೆ. ಇತ್ತೀಚೆಗೆ ಮೀನುಗಾರ ವ್ಯಕ್ತಿಯೊಬ್ಬರು ತಿಳಿಯದೆ ಈ ದ್ವೀಪಕ್ಕೆ ಅನಧಿಕೃತ ಪ್ರವೇಶ ಮಾಡಿದ್ರು. ಇನ್ನೇನು ಅವರು ಅಲ್ಲಿದ್ದ ಬಾಳೆಹಣ್ಣು ಗಿಡಕ್ಕೆ ಕೈ ಹಾಕಿ ತಿನ್ನುವಷ್ಟರಲ್ಲಿ ಹಾವಿನ ಕಡಿತಕ್ಕೆ ಒಳಗಾಗಿ ಮೃತಪಟ್ಟರು ಅಂತ ಹೇಳಲಾಗುತ್ತೆ. ಅಷ್ಟರ ಮಟ್ಟಿಗೆ ಡೆಡ್ಲಿ ಸ್ಥಳವಾಗಿರುವ ಈ ಐಲ್ಯಾಂಡ್ ಸಾವಿನ ಸ್ಥಳವೆಂದೇ ಕುಖ್ಯಾತಿಯಾಗಿದೆ. ಇನ್ನು ದಕ್ಷಿಣ ಕೆರೋಲಿನಾ ಮಾರ್ಗನ್ ದ್ವೀಪವು ಡೆಡ್ಲಿ ಮಂಗಗಳಿಂದಲೇ ಗಮನ ಸೆಳೆದಿದೆ. ಅಸಲಿಗೆ ಇಲ್ಲಿಯ ಮಂಗಗಳು ಯಾವುವು ದಾಳಿ ಮಾಡುವುದಿಲ್ಲ, ಆದರೆ ಇಲ್ಲಿಯ ಮಂಗಗಳ ಮೇಲೆ ವೈದ್ಯಕೀಯ ಲಸಿಕೆಗಳ ಸಂಶೋಧನೆ ನಡೆಯುತ್ತದೆ. ಇದರಿಂದ ಅವುಗಳ ಮೂಲಕ ಸಾಂಕ್ರಾಮಿಕ ಕಾಯಿಲೆಗಳು ಮನುಷ್ಯರಿಗೆ ಹರಡುವ ಅಪಾಯವಿರುತ್ತದೆ. ಹೀಗಾಗಿ ಈ ದ್ವೀಪಕ್ಕೆ ಪ್ರವಾಸಿಗರಿಗೆ ಎಂಟ್ರಿ ಇಲ್ಲ. ಮಾರ್ಗನ್ ದ್ವೀಪವನ್ನ ಸಂಶೋಧನಾತ್ಮಕ ಕಾರ್ಯ ಚಟುವಟಿಕೆಗಳಿಗಾಗಿ ಮಂಗಗಳಿಗೆ ಮೀಸಲಿಡಲಾಗಿದೆ. ಹೀಗಾಗಿ ಇದನ್ನ ಮಂಕಿ ಐಲ್ಯಾಂಡ್ ಅಂತಾಲೆ ಕರೆಯುತ್ತಾರೆ. ಇನ್ನು ಹಿಂದೂ ಮಹಾಸಾಗರದಲ್ಲಿರುವ ಕ್ರಿಸ್ಮಸ್ ಐಲ್ಯಾಂಡ್ ಕೆಂಪು ಏಡಿಗಳಿಂದಲೇ ಗಮನ ಸೆಳೆಯುತ್ತದೆ. ಆಸ್ಟ್ರೇಲಿಯಾದ ಆಡಳಿತಕ್ಕೊಳಪಟ್ಟಿರುವ ಈ ದ್ವೀಪದಲ್ಲಿ ಅಕ್ಟೋಬರ್ ಡಿಸೆಂಬರ್ ವೇಳೆಯಲ್ಲಿ ಸಾಗರೋಪಾದಿಯಲ್ಲಿ ಕೆಂಪು ಏಡಿಗಳು ಕಂಡುಬರುತ್ತವೆ. ಆ ದೃಶ್ಯ ನೋಡಿದ್ರೆ ಮೈ ಜುಮ್ ಎನ್ನುವಂತೆ ಏಡಿಗಳು ವ್ಯಾಪಿಸಿಕೊಂಡಿರುತ್ತವೆ. ಇನ್ನು ಕೊನೆಯದಾಗಿ ಇದೆಲ್ಲದಕ್ಕಿಂತ ಭಿನ್ನವಾಗಿರೋದು ಜಪಾನ್ನ ಅಯೋಶಿಮಾ ದ್ವೀಪ. ಇದನ್ನ ಕ್ಯಾಟ್ ಐಲ್ಯಾಂಡ್ ಅಂತಾಲೆ ಕರೆಯಲಾಗುತ್ತದೆ. ಇಲ್ಲಿಯ ಆಸಕ್ತಿಕರ ವಿಚಾರ ಅಂದರೆ ಇಲ್ಲಿ ಜನರಿಗಿಂತ ಬೆಕ್ಕುಗಳ ಸಂಖ್ಯೆಯೇ ಜಾಸ್ತಿ ಇದೆ. ಹಾದಿ ಬೀದಿ ಎಲ್ಲಿ ನೋಡಿದ್ರಲ್ಲಿ ನಿಮಗೆ ಬೆಕ್ಕುಗಳೇ ಕಾಣಸಿಗುತ್ತವೆ. ಸಾಮಾನ್ಯವಾಗಿ ಬೆಕ್ಕುಗಳು ಅಪಾಯಕಾರಿಯಲ್ಲದಿದ್ರೂ ರಾತ್ರಿ ಹೊತ್ತಿನಲ್ಲಿ ಅನಗತ್ಯ ತೊಂದರೆಗೆ ಕಾರಣವಾಗುತ್ತವೆ. ಅಲ್ಲದೆ ಇಲ್ಲಿಯ ಕಾಡು ಬೆಕ್ಕುಗಳು ಆಹಾರ ಸಿಗದೇ ಇದ್ದಾಗ ದಾಳಿ ಮಾಡುವುದು ಉಂಟು. ಜೊತೆಗೆ ಮನುಷ್ಯರಿಗೆ ಸಾಂಕ್ರಾಮಿಕ ರೋಗ ಹರಡುವ ಸಾಧ್ಯತೆ ಇರುತ್ತದೆ.
ಹೀಗಿದ್ದರೂ ಈ ದ್ವೀಪ ಕ್ಯಾಟ್ ಪ್ರಿಯರಿಗೆ ಬಲು ಮೆಚ್ಚಿನ ಸ್ಥಳವಾಗಿದೆ. ಸ್ನೇಹಿತರೆ, ಹೀಗೆ ವಿಶ್ವದ ಹಲವು ದ್ವೀಪಗಳು ಅಲ್ಲಿಯ ಜೀವಜಂತುಗಳು ಹಾಗೂ ವನ್ಯಜೀವಿಗಳಿಂದಾಗಿ ಗಮನ ಸೆಳೆಯುತ್ತವೆ, ಜೊತೆಗೆ ಅಷ್ಟೇ ಅಪಾಯಕಾರಿ ಎನಿಸಿವೆ. ಈ ವನ್ಯಜೀವಿಗಳನ್ನು, ಸರೀಸೃಪಗಳನ್ನು ನೋಡಿ ಆನಂದಿಸಬೇಕೇ ಹೊರತು ಅವುಗಳನ್ನು ನಿಯಂತ್ರಿಸುವ ಗೋಜಿಗೆ ಹೋಗಬಾರದು. ಪ್ರಕೃತಿಗೆ ತನ್ನ ಸಮತೋಲನದ ಚಕ್ರ ತಿಳಿದಿರುತ್ತದೆ. ಅದನ್ನು ಬದಲಾಯಿಸಲು ಪ್ರಯತ್ನ ಪಟ್ಟರೆ ಅದು ಮತ್ತೊಂದು ಸಮಸ್ಯೆ ಅಥವಾ ಅವಘಡಕ್ಕೆ ಮೂಲವಾಗುತ್ತದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.